ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ತುಪ್ಪ ಉಗುಳೋ ಹಾಗಿಲ್ಲ, ನುಂಗಂಗಿಲ್ಲ. ಪದೇ ಪದೇ ಮಾತಾಡಿ ಸರ್ಕಾರಕ್ಕೆ ಮುಜುಗರ ತಂದೊಡ್ತಾ ಇದ್ದಾರೆ ಬಿ ಆರ್ ಪಾಟೀಲ್. ಪದೇ ಪದೇ ವಿವಾದ ಆಗ್ತಾ ಇದ್ದಂತೆ ಸ್ಥಾನಮಾನವನ್ನು ನೀಡಿದ್ರು ಸಿದ್ದರಾಮಯ್ಯನವರು. ಸಿಎಂ ಸಲಹೆಗಾರ ಹುದ್ದೆ ಸಿಕ್ಕ ಬಳಿಕ ಬಿ ಆರ್ ಪಾಟೀಲ್ ಅವರು ತಣ್ಣಗಾಗಿದ್ದರು. ಅವರು ಮಂತ್ರಿ ಆಗಬೇಕು ಅಂತ ಭಾರಿ ಆಸೆ ಇಟ್ಕೊಂಡಿದ್ದರು. ಇದೀಗ ತಮ್ಮದೇ ಸರ್ಕಾರದ ವಸತಿ ಇಲಾಖೆಯ ಮೇಲೆ ಆರೋಪ ಮಾಡಿದ್ದಾರೆ ಬಿ ಆರ್ ಪಾಟೀಲ್. ನೋಡಿ, ಇವಾಗ ಅವರು ರಿಯಾಕ್ಷನ್ಗೂ ಸಿಗ್ತಿಲ್ಲ. ಲಾಸ್ಟ್ ಟೈಮ್ ಪತ್ರ ಬರೆದಾಗಲೂ ಹೀಗೆ ಒಂದು 2-3 ದಿನ ಸಿಕ್ಕಿರಲಿಲ್ಲ. ಆಮೇಲೆ ಮಾತಾಡಿದ್ರು ಮೀಡಿಯಾಗೆ, ನಾವು ಬೆಳಗ್ಗೆಯಿಂದಲೂ ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಅವ್ರು ಸಿಕ್ಕಿಲ್ಲ. ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ, ಪಾಟೀಲರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ, ಅಥವಾ ಎಲ್ಲಿ ನಡೀತಾ ಇದೆ, ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನು ಹೇಳಿಲ್ಲ. ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದರೆ ಒಳ್ಳೆಯದು. ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರಿದ್ದಾರೆ, ಅವರಿಗೆ ಹೇಳಿದರೆ ಅದು ವಿಚಾರಿಸ್ತಾರೆ, ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನು ಅವರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ. ಅದೇನು ಆಶ್ಚರ್ಯ ಅನ್ನೋದು ನಿಮಗೆ? ಬಿ ಆರ್ ಪಾಟೀಲ್ ಮತ್ತು ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ. ಸರ್ಕಾರ ನಡೀತಾ ಇದೆ, ಅದರ ನಿರಂತರವಾಗಿ ನಡೀತಾ ಇದೆ. ಪರ್ಸೆಂಟೇಜ್ಗಳು, ಸೈಟ್ಗಳು ಕೊಡಬೇಕಾದ್ರೆ, ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆಯೂ ನಡೀತದೆ. ಈಗ ಕೃಷ್ಣ ಬೈರೇಗೌಡರು ಇವತ್ತು ಏನು ಹೇಳವ್ರೆ? ಕೃಷ್ಣ ಬೈರೇಗೌಡರು ರೇಟನ್ನು ಫಿಕ್ಸ್ ಮಾಡಿದಿರಿ ಅಂತ ಕೇಳ್ತಾರೆ. ಅವರಿಗೆ ಗೊತ್ತಿದೆ, ಮಂತ್ರಿಗಳಿಗೆ, ಆ ಇಲಾಖೆ ಮಂತ್ರಿಗಳಿಗೆ, ಆ ಮಂತ್ರಿಗಳ ಇಲಾಖೆಗಳ ಕೆಲಸ ಹೇಗೆ ನಡೀತೀನಿ ಅನ್ನೋದು ಅವರಿಗೆ ಗೊತ್ತಿದೆ. ಈಗ ಬಿ ಆರ್ ಪಾಟೀಲ್ ಅಂತ ರಾಜಕೀಯದ ಮುಖ್ಯಮಂತ್ರಿಗಳ ಯೋಜನಾ ಆಯೋಗದ ಅಧ್ಯಕ್ಷ, ಅವರೇ ಇವತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರಿಲೀಸ್ ಆಗುತ್ತೆ ಅಂತಕ್ಕಂತ ಹೇಳಿದ್ದಾರೆ. ನಾನು ಹೇಳ್ತಿರೋದಲ್ಲ, ವಿರೋಧ ಪಕ್ಷ ಹೇಳ್ತಿರೋದಲ್ಲ. ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡ್ಕೊಂಡ್ರೆ ಚುನಾವಣೆ ಹೆಂಗೆ ಬೇಕಾದ್ರೂ ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರಂಭದಲ್ಲೇ ಬಿ ಆರ್ ಪಾಟೀಲ್ ಅವರು ಯಾವ್ಯಾವುದೋ ಕಾರಣಕ್ಕೋಸ್ಕರ ಈ ಪತ್ರವನ್ನು ಬರೆಯೋದು, ಅನುದಾನ ಸಿಗ್ತಿಲ್ಲ ಅನ್ನೋದು, ಇದೆಲ್ಲ ಪದೇ ಪದೇ ಅವರು ಈ ರೀತಿ ಕಿರಿಕ್ ಮಾಡ್ತಾಯಿದ್ರು. ಆಮೇಲೆ ಅವ್ರಿಗೊಂದು ಪೋಸ್ಟ್ ಕೊಟ್ಟರು, ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟರು. ಆದರೂ ಕೂಡ ಈಗಲೂ ಬಿಸಿ ತುಪ್ಪವಾಗೇ ಮುಂದುವರಿತಾ ಇದ್ದಾರೆ ಬಿ ಆರ್ ಪಾಟೀಲ್. ಯಾಕೆ ಅಂತ, ಮಂತ್ರಿ ಮಾಡೋ ತನಕ ಸುಮ್ಮನಿರಲ್ಲ ಅನ್ನೋ ಲೆಕ್ಕಾಚಾರನ ಹೇಗೆ? ಒಂದು ರೀತಿಯ ಚರ್ಚೆ ಕೂಡ ಕಾಂಗ್ರೆಸ್ನಲ್ಲಿ ಅದಿರುವಂಥದ್ದು. ಯಾಕಂದರೆ ಹಿರಿಯ ಶಾಸಕರಾಗಿದ್ದ ಬಿ ಆರ್ ಪಾಟೀಲ್ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗಿರುವಂಥವ್ರು. ಮತ್ತು ಈ ಬಾರಿ ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ಬಂದ ಸಂದರ್ಭದಲ್ಲಿ ಸಾಕಷ್ಟು ಹಿರಿಯ ಶಾಸಕರುಗಳು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದರು. ಬಹುಶಃ ಬಿ ಆರ್ ಪಾಟೀಲ್ ಕೂಡ ಅದರಿಂದ ಹೊರತಾಗಿರಲಿಲ್ಲ. ಆದರೆ ಬೆಳವಣಿಗೆಯಲ್ಲಿ ಬೇರೆ ಬೇರೆ ಸಚಿವ ಸ್ಥಾನ ಸಿಕ್ತು, ಒಂದೇ ಸರಿ ಗೆಲುವನ್ನು ಭರ್ತಿ ಮಾಡಲಾಯಿತು. ಆದರೆ ಸಾಕಷ್ಟು ಹಿರಿಯರನ್ನ ಕೈ ಬಿಡಲಾಗಿತ್ತು. ತದನಂತರದಲ್ಲಿ ನಡೆದಂಥ ಬೆಳವಣಿಗೆಗಳಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ರೀತಿಯ ಒಂದು ಚರ್ಚೆ ಕೂಡ ಜೋರಾಗಿ ನಡೆದಿತ್ತು. ಅಂದರೆ ಬಹುಶಃ ಸಚಿವ ಸ್ಥಾನ ಸಿಗದ ಕಾರಣಕ್ಕೆ ಪದೇ ಪದೇ ಕಿರಿಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅವೆಲ್ಲವನ್ನು ಸಮಾಧಾನಪಡಿಸುವಂತಹ ಪ್ರಯತ್ನವನ್ನು ಮುಖ್ಯಮಂತ್ರಿಗಳೇ ಸ್ವತಃ ಮಾಡ್ತಾರೆ. ಅವರಿಗೆ ಸಲಹೆಗಾರ ಹುದ್ದೆ, ಕ್ಯಾಬಿನೆಟ್ ದರ್ಜೆ, ಸ್ಥಾನಮಾನ ಕೊಟ್ಟ ನಂತರದಲ್ಲಿ ಅವರು ಕೂಡ ಸುಮ್ಮನಾಗಿದ್ದರು. ಆದರೆ ಆ ನಂತರದಲ್ಲಿ ರಾಜೀನಾಮೆ ಪರ್ವ ಒಂದು ಸರಿ ನಡೆಯುತ್ತೆ. ರಾಜೀನಾಮೆ ಕೊಟ್ಟಿದ್ದೀನಿ, ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಟ್ಟಿದ್ದೀನಿ, ನನಗೆ ಬೇಡ ಸ್ಥಾನಮಾನ ಅಂತ ಹೇಳಿದಂಥದ್ದು. ತದನಂತರದಲ್ಲಿ ಈಗ ಬಯಲಾಗಿರುವಂಥ ಆಡಿಯೋ, ಅಂದರೆ ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟರೆ ಮಾತ್ರ ಯೋಜನೆಗಳನ್ನು ಜನರಿಗೆ ತಲುಪಿಸೋಕ್ಕೆ ಸಾಧ್ಯ, ಹಣದ ವ್ಯವಹಾರ ನಡೀತಾ ಇದೆ ಅನ್ನುವಂಥ ಮಾತನಾಡಿರುವಂಥ ಆಡಿಯೋ ಏನಿದೆ, ಈ ಆಡಿಯೋ ಬಹಿರಂಗವಾಗಿರೋದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಪಾಲಿಗೆ ಬಿ ಆರ್ ಪಾಟೀಲ್ ಯಾವತ್ತಿಗೂ ಬಿಸಿ ತುಪ್ಪವಾಗಿ ಕಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ, ಮತ್ತು ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಒಳಗೆ ನಡೀತಿರುವಂಥ ಕೆಲವು ಬೆಳವಣಿಗೆಗಳಿಗೆ ಕೈಗನ್ನಡಿ ಅಂತ ರೀತಿಯಲ್ಲಿ ಅದು ಬಹಿರಂಗವಾಗಿರುವಂಥದ್ದು ಕೂಡ ಅಷ್ಟೇ ಸತ್ಯ ಕೂಡ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಈಗಲೂ ಕೂಡ ಮುಖ್ಯಮಂತ್ರಿಗಳೇ ಮಧ್ಯಪ್ರವೇಶ ಮಾಡ್ತಾರಾ ಹಾಗಾದರೆ? ಬಿ ಆರ್ ಪಾಟೀಲ್ ಅವ್ರನ್ನ ತಣ್ಣಗಾಗಿಸ್ತಾರ? ಸೀನಿಯರ್ ಮೋಸ್ಟ್ ಲೀಡರ್, ಅದ್ರ ಬಗ್ಗೆ ಎರಡು ಪ್ರಶ್ನೆ ಇಲ್ಲ. ಬಟ್ ತಮ್ಮದೇ ಸರ್ಕಾರಕ್ಕೆ ಕಂಟಕವಾಗ್ತಾ ಇದ್ದಾರಲ್ಲ, ಯಾಕೆ ಅನ್ನೋದು ಮಂತ್ರಿಗಿರಿ ಕೊಟ್ಟಿಲ್ಲ ಅನ್ನುವಂತಹ ಮಾತು.